ಚಿಕ್ಕ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಕೂಗು ಕೇಳಿ ಬರ್ತಾ ಇದೆ. 16 ವರ್ಷದ ಒಳಗಿನ ಮಕ್ಕಳಿಗೆ ಬ್ಯಾನ್ ಮಾಡೋದಕ್ಕೆ ಕೂಗು ಕೇಳ್ತಾ ಇರುವಂತದ್ದು. ಹಲವಾರು ದೇಶಗಳಲ್ಲಿ ಹೊಸ ನಿಯಮದ ಮಸೂದೆ ಮಂಡನೆಯಾಗಿದೆ. ವಿಶೇಷ ಮಸೂದೆಯನ್ನ ಪಾಸ್ ಮಾಡಿದೆ ಫ್ರಾನ್ಸ್ ಸರ್ಕಾರ. 15 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಬೇಕು ಅಂತ ಆಸ್ಟ್ರೇಲಿಯಾದಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಬ್ಯಾನ್ ಚಿಂತನೆ ನಡೀತಾ ಇದೆ. ಇದು ನಿಜಕ್ಕೂ ಕೂಡ ಒಂದೊಳ್ಳೆ ನಿರ್ಧಾರ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಎಷ್ಟರ ಮಟ್ಟಿಗೆ ಮಕ್ಕಳ ಜೀವನವನ್ನ ಹಾಳು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. 15 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಬೇಕು ಅಂತ ಆಸ್ಟ್ರೇಲಿಯಾದಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಬ್ಯಾನ್ಗೆ ಚಿಂತನೆ ನಡೀತಾ ಇದೆ. ಚಿಕ್ಕ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡಬೇಕು ಅನ್ನುವಂತ ಕೂಗು ಕೇಳಿ ಬರ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಇಂಥ ಒಂದು ನಿರ್ಧಾರ ಅಥವಾ ಇದು ನಿಜಕ್ಕೂ ಕಾರ್ಯರೂಪಕ್ಕೆ ಬಂದ್ರೆ ಎಲ್ಲೋ ಒಂದ್ ಕಡೆ ಮುಂದಿನ ಪೀಳಿಗೆ ಅಥವಾ ಮುಂಬರುವಂತ ಮಕ್ಕಳು ಒಂದೊಳ್ಳೆ ಪ್ರಜೆಗಳಾಗಿ ರೂಪುಗೊಳ್ತಾರೆ ಅಂತ ಹೇಳ್ಬೋದು. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಚಿಕ್ಕ ಮಕ್ಕಳು ಎಷ್ಟರ ಮಟ್ಟಿಗೆ ಫೋನ್ಗೆ ಅಥವಾ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿದ್ದಾರೆ. ಅವರ ಚೈಲ್ಡ್ಹುಡ್ನ ಎಂಜಾಯ್ ಮಾಡೋದನ್ನೇ ಮರೆತು ಬಿಟ್ಟಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಕೂಡ ಈ ಒಂದು ನಿರ್ಧಾರ ಆಗಿರುವಂಥದ್ದು. ಇದು ನಿಜಕ್ಕೂ ಕೂಡ ನಮ್ಮ ಭಾರತದಲ್ಲೂ ಕೂಡ ಆದರೆ ನಮ್ಮ ಭಾರತದ ಮುಂದಿನ ಪೀಳಿಗೆ ಒಂದೊಳ್ಳೆ ಹಂತಕ್ಕೆ ಬರುತ್ತೆ. ಭಾರತದಲ್ಲೂ ಕೂಡ 16 ವರ್ಷ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಬೇಕು. ಆಂಧ್ರ ಪ್ರದೇಶ, ಗೋವಾ ಸರ್ಕಾರಗಳಿಂದ ಬ್ಯಾನ್ಗೆ ಚಿಂತನೆ ನಡೀತಾ ಇದೆ. ಇವತ್ತು ಬ್ಯಾನ್ ಬಗ್ಗೆ ನಿರ್ಧಾರವನ್ನ ಆಂಧ್ರ ಸರ್ಕಾರ ಪ್ರಕಟಗೊಳಿಸುತ್ತೆ. ಗೋವಾದಲ್ಲೂ ಕೂಡ ಆಸ್ಟ್ರೇಲಿಯಾ ಮಾದರಿಯಲ್ಲಿ ಬ್ಯಾನ್ ಮಾಡಬೇಕು ನಾವು ಅಂತ ಚಿಂತನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಭಾರತದಲ್ಲೂ ಕೂಡ 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬಳಕೆಯನ್ನ ನಿಷೇಧ ಮಾಡೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಇಂಥ ಒಂದು ನಿರ್ಧಾರ ನಿಜಕ್ಕೂ ಕೂಡ ಆಗಬೇಕು. ಆಗಲೇ ಮುಂದಿನ ಮಕ್ಕಳು ಒಳ್ಳೆ ರೀತಿಯಾಗಿ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ತಮ್ಮ ಎಜುಕೇಶನ್ ಆಗಿರ್ಬೋದು, ತಾವೇನು ಮಾಡಬೇಕು ಅಥವಾ ತಮ್ಮ ಗುರಿ ಏನು ಅಂತಾನೆ ಇತ್ತೀಚೆಗೆ ಬರ್ತಾ ಇರುವಂತಹ ಮಕ್ಕಳಿಗೆ ಇರೋದಿಲ್ಲ. ಅದನ್ನ ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಾ ಜೀವನವನ್ನ ಅವರು ಬುದ್ಧಿ ಬಂದಾಗ್ಲಿಂದಾನೇ ಶುರು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಬರ್ತಾ ಇರುವಂತಹ ಮಕ್ಕಳು. ಹಾಗಾಗಿ ಇಂಥ ಒಂದು ನಿರ್ಧಾರ ನಿಜಕ್ಕೂ ಕೂಡ ಕಾರ್ಯರೂಪಕ್ಕೆ ಬಂದ್ರೆ ಇನ್ನು ಇತ್ತೀಚೆಗೆ ಯಾವ ರೀತಿ ಆಗ್ಬಿಟ್ಟಿದ್ಯಪ್ಪ ಅಂದ್ರೆ, ಈ ಕೊರೋನಾ ಎಲ್ಲ ಬಂತಲ್ಲ, ಅವಾಗಿಂದ ಫೋನ್ನಲ್ಲೇ ಎಲ್ಲ ಸಿಗುತ್ತೆ ಅಥವಾ ಫೋನಿಗೇನೆ ಟೀಚರ್ಸೂ ಕೂಡ ಫೋನಲ್ಲಿ ಕಳಿಸಿರ್ತೀನಿ, ವಾಟ್ಸಪ್ ಮಾಡಿರ್ತೀನಿ, ನೋಡ್ಕೊಳ್ಳಿ ನೋಟ್ಸ್ನ ಅಂತಾರೆ. ಸೊ ಆ ರೀತಿಯಾಗಿ ಇದನ್ನ ಮೊದಲು ಶಾಲಾ ವ್ಯವಸ್ಥೆ ಏನಿದೆ, ಶಿಕ್ಷಕರೇನಿದ್ದಾರೆ ಅವರು ಮೊದಲು ಬದಲಾವಣೆಗಳನ್ನ ಮಾಡ್ಕೊಂಡು ಬರಬೇಕು. ಹಿಂದೆ ನಾವೆಲ್ಲ ಓದುವಾಗ ಅಥವಾ ಹಿಂದೆ ಯಾವ ರೀತಿ ಇತ್ತು, ಯಾವುದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಿಂದ ನಮ್ಮ ಓದಿಗೂ ಸೋಷಿಯಲ್ ಮೀಡಿಯಾಗೂ ಯಾವುದೇ ರೀತಿಯಾದಂಥ ಕನೆಕ್ಷನ್ ಇರಲಿಲ್ಲ. ಆದರೆ ಇವಾಗ ಎಲ್ಲವೂ ಫೋನ್ನಲ್ಲೇ ಇದೆ ಅನ್ನುವಂತಹ ಮಟ್ಟಿಗೆ ಮಕ್ಕಳ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಶಿಕ್ಷಕರಾಗಿರ್ಬೋದು, ಪೋಷಕರಾಗಿರ್ಬೋದು, ಇದೆಲ್ಲದರಿಂದಲೇ ಎಲ್ಲ ಫೋನಲ್ಲಿದೆ ಅನ್ನುವಂಥ ಒಂದು ನೆಪವನ್ನ ಇಟ್ಕೊಂಡು ಮಕ್ಕಳು ಫೋನಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಇದನ್ನ ಮೊದಲು ಶಿಕ್ಷಕರು ಸರಿಪಡಿಸ್ಕೋಬೇಕು. ಇನ್ನು ಚಿಕ್ಕ ಮಕ್ಕಳು ಎಷ್ಟರ ಮಟ್ಟಿಗೆ ಫೋನ್ಗೆ ಅಡಿಕ್ಟ್ ಆಗಿದ್ದಾರೆ ಅಂದ್ರೆ, ಫೋನ್ ಕೊಟ್ಟಿ ಅದನ್ನ ಹೊಗಳ್ಕೊಳ್ಳೋದು, ನನ್ನ ಮಗ ಅಥವಾ ನನ್ನ ಮಗಳು ಫೋನ್ ಕೊಟ್ಟಿಲ್ಲ ಅಂದ್ರೆ ಊಟನೇ ಮಾಡಲ್ಲ ಅಂತ. ಅದು ಅವರಿಗೆ ಖುಷಿ, ಅದು ಅವ್ರಿಗೆ ಗ್ರೇಟ್, ನಾಚಿಕೆ ಆಗ್ಬೇಕು ಅಂತ ಅಪ್ಪ ಅಮ್ಮದಿರಿಗೆ. ನಿಜವಾಗ್ಲೂ ಕೂಡ ತಮ್ಮ ಮಕ್ಕಳನ್ನ ತಾವು ಕಂಟ್ರೋಲಲ್ಲಿ ಇಡೋದನ್ನ ಬಿಟ್ಟು ಫೋನ್ಗೆ ಕಂಟ್ರೋಲ್ ಮಾಡೋಕ್ಕೆ ಬಿಟ್ಟಿದಾರಲ್ವಾ, ಅಂಥವ್ರು ಮೊದಲು ಬದಲಾವಣೆಗಳನ್ನ ಮಾಡ್ಕೋಬೇಕು. ಮಕ್ಕಳು ಚಿಕ್ಕ ವಯಸ್ಸಿಂದ ನಾವೇನ್ ಕಲಿಸ್ತೀವಿ ಅದನ್ನೇ ಅವರು ಕಲ್ತ್ಕೊಳ್ಳೋದು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ನೀವೇ ನಿಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂದ್ರೆ, ಆ ಫೋನ್ ನಿಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡ್ತಿದೆ ಅಂದ್ರೆ ನೀವೇ ಯೋಚನೆ ಮಾಡ್ಬೇಕಾಗುತ್ತೆ ಎಷ್ಟರ ಮಟ್ಟಿಗೆ ನೀವು ವೀಕ್ ಆಗ್ತಿದ್ದೀರಾ. ಈ ಸೋಷಿಯಲ್ ಮೀಡಿಯಾ ಫೋನು ನಿಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡ್ತಿದೆ ಅಂದ್ರೆ ಹೆತ್ತಿದ್ದು ನೀವಾ ಫೋನಾ ಅಂತ ಪ್ರಶ್ನೆಯನ್ನ ನೀವೇ ಕೇಳ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಇಂಥ ಬದಲಾವಣೆಗಳನ್ನ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಶಾಲೆಯಲ್ಲಿ ಶಿಕ್ಷಕರು ಹಾಗೇನೆ ತಂದೆ ತಾಯಂದ್ರು ಮಾಡ್ಕೊಂಡು ಬಂದ್ರೆ ಸೋಷಿಯಲ್ ಮೀಡಿಯಾ ಅನ್ನುವಂಥ ಈ ಹುಚ್ಚಾಟ ಏನಿದೆ ಅದರಿಂದ ಇಂದಿನ ಮಕ್ಕಳು ದೂರ ಆಗ್ತಾರೆ.